ಈ ಬಾರಿಯ ಪಯಣ ಆಗುಂಬೆ ಹತ್ತಿರದ ಕೂಡ್ಲು ತೀರ್ಥ ಜಲಪಾತಕ್ಕೆ. ಮತ್ತೆ ಜೋರಾದ ಮಳೆಯೊಂದಿಗೆ ಆಗುಂಬೆ ಘಾಟಿಯಾಗಿ ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಅವರ ಕವಿಮನೆಗೆ ಮತ್ತು ಕವಿಶೈಲಕ್ಕೆ ಪ್ರಯಾಣಿಸುವ ವಿಡಿಯೋ ಮತ್ತು ಕೆಲವು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚುತ್ತೇನೆ. ನಮಸ್ಕಾರ, ನಾನು ಏಕೆ. ನನ್ನ ಗ್ರೀನ್ ಟ್ರಾವೆಲ್ ಚಾನೆಲ್ಗೆ ಸ್ವಾಗತ. ಬೆಳಗ್ಗಿನ ಉಪಹಾರಕ್ಕೆ ಹೆಬ್ರಿಯ ಹೋಟೆಲ್ ಗುರುಪ್ರಸಾದ್ನಲ್ಲಿ ಇಡ್ಲಿ ಸಾಂಬಾರ್ ತಿಂದು ಪಯಣ ಮುಂದುವರಿಸಿದೆವು. ಕೂಡ್ಲು ತೀರ್ಥ ಜಲಪಾತಕ್ಕೆ ಉಡುಪಿಯಿಂದ 54 ಕಿಲೋಮೀಟರ್ ದೂರವಿದೆ. ಹೆಬ್ರಿಯಿಂದ 20 ಕಿಲೋಮೀಟರ್ ದೂರವಿದೆ. ಹೆಬ್ರಿಯಿಂದ ಆಗುಂಬೆಗೆ ಸೀತಾನದಿ ತೀರದ ಸುಂದರವಾದ ಕಾಡಿನ ಮಧ್ಯೆ ಇರುವ ದಾರಿಯಾಗಿ ಪ್ರಯಾಣಿಸುವಾಗ ಸೋಮೇಶ್ವರ ಪಟ್ಟಣಕ್ಕಿಂತಲೂ ಸುಮಾರು 4 ಕಿಲೋಮೀಟರ್ ಮೊದಲು ನಡ್ಪಾಲು ಎಂಬಲ್ಲಿ ಕೂಡ್ಲು ತೀರ್ಥ ಜಲಪಾತಕ್ಕೆ ಹೋಗುವ ದ್ವಾರ ಸಿಗುತ್ತದೆ. ಈ ದ್ವಾರದಿಂದ ಮತ್ತೆ 15 ಕಿಲೋಮೀಟರ್ ದೂರವಿದೆ. ನಮ್ಮ ಪಶ್ಚಿಮ ಘಟ್ಟದ ಸುಂದರ ತಾಣವಾದ ಆಗುಂಬೆಯ ವ್ಯಾಪ್ತಿಯಲ್ಲಿ ಬರುವ ಈ ಜಲಪಾತಕ್ಕೆ ಪ್ರಯಾಣಿಸುವ ಈ ದಾರಿಯು ದಟ್ಟ ಕಾಡಿನ ಮಧ್ಯೆ ಇದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ. ಸೀತಾ ನದಿಯ ಸೌಂದರ್ಯವನ್ನು ನಾವಿಲ್ಲಿ ಕಾಣಬಹುದು. ಮುಂದಿನ ರಸ್ತೆಯು ಇನ್ನೂ ಡಾಂಬಾರು ಆಗದ ಕಾರಣ ಹೊಂಡ ಗುಂಡಿಗಳಿಂದ ತುಂಬಿದ್ದು ಆಫ್ ರೋಡ್ ಪಯಣ ಒಂದು ಅನುಭವವಾಗಿದೆ. ಮಳೆಗಾಲದಲ್ಲಿ ವಾರಾಂತ್ಯಗಳಲ್ಲಿ ಇಲ್ಲಿ ಪ್ರವಾಸಿಗರು ಅಧಿಕವಾಗಿರುವುದರಿಂದ ಈ ರಸ್ತೆಗಳಲ್ಲಿ ಸಂಚಾರವು ತುಂಬಾ ದುಸ್ತರವಾಗುತ್ತದೆ. ದೂರದಿಂದ ಸುಂದರವಾದ ಬೆಟ್ಟ ಗುಡ್ಡಗಳ ದೃಶ್ಯಗಳನ್ನು ಕಾಣಬಹುದು. ಇಲ್ಲಿ ಟಿಕೆಟ್ ಪಾಯಿಂಟ್ ಇದೆ. ವಾಹನ ಇಲ್ಲಿಂದ ಮುಂದೆ ಹೋಗುವುದಿಲ್ಲ. ಇಲ್ಲಿ ಪ್ರವೇಶ ಶುಲ್ಕ, ಪಾರ್ಕಿಂಗ್ ಶುಲ್ಕ, ಕ್ಯಾಮೆರಾ ಶುಲ್ಕಗಳ ವಿವರಣೆ ಇದೆ. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುವುದರಿಂದ ಶುಲ್ಕ ಪಾವತಿಗಾಗಿ ಹಣವನ್ನು ನಗದು ರೂಪದಲ್ಲಿ ತರುವುದು ಉತ್ತಮ. ಮುಂದೆ ದಟ್ಟ ಕಾಡಿನ ಮಧ್ಯೆ ಸುಮಾರು 2 ಕಿಲೋಮೀಟರ್ ನಡೆಯಬೇಕು. ಸುತ್ತಲೂ ಕತ್ತಲ ಆವರಿಸಿದ ಕಾಡಿನ ಮಧ್ಯದ ದಾರಿಯಾಗಿ ಹಳ್ಳ ತೊರೆಗಳನ್ನು ದಾಟುತ್ತಾ ಮೆಟ್ಟಿಲು ಹತ್ತುತ್ತಾ ಬೇರುಗಳು ತುಂಬಿದ ದಾರಿಯಲ್ಲಿ ನಡೆಯುವುದು ಒಂದು ಸುಂದರ ಅನುಭವ. ಅಮೆಜಾನ್ ಕಾಡಿನಂತಹ ಈ ಕಾಡಿನ ದಾರಿಯಲ್ಲಿ ತುಂಬಾ ಜಿಗಣೆಗಳು ಇರುತ್ತವೆ. ಹಲವಾರು ಜಾತಿಯ ಸಸ್ಯ ಸಂಪತ್ತನ್ನು, ದೈತ್ಯಾಕಾರದ ಮರಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿ ಕೇಳುವುದು ಕೇವಲ ಪಕ್ಷಿ ಕೀಟಗಳ ಚಿಲಿಪಿಲಿ ಕಲರವ ಮಾತ್ರ. ಮಳೆಗಾಲದಲ್ಲಂತೂ ಇಲ್ಲಿ ನಡೆಯುವುದು ಒಂದು ವಿಶೇಷ ಅನುಭವ. ಜಲಪಾತ ಹತ್ತಿರವಾಗುತ್ತಿದ್ದಂತೆ ನೀರು ಬೀಳುವ ಶಬ್ದ ಕೇಳುತ್ತದೆ. ಈ ದಾರಿಯಲ್ಲಿ ತುಂಬಾ ಜಾಗರೂಕತೆಯಿಂದ ನಡೆಯಬೇಕು. ಇಲ್ಲಿನ ಕಲ್ಲುಗಳು ಪಾಚಿ ಹಿಡಿದಿದ್ದು ನಡೆಯುವಾಗ ಕಾಲು ಜಾರಿ ಬೀಳುವ ಸಾಧ್ಯತೆ ಇದೆ. 2 ಕಿಲೋಮೀಟರ್ ನಡೆದು ಬಂದು ಆಯಾಸ ಮತ್ತು ಬೆವರಿನಲ್ಲಿ ಒದ್ದೆಯಾದ ನಮಗೆ ಇಲ್ಲಿನ ತಂಪಾದ ಗಾಳಿಯ ಅನುಭವ ಒಂದು ಸುಂದರ ಅನುಭವವಾಗಿದೆ. ದಟ್ಟ ಕಾಡಿನ ಮಧ್ಯೆ ಇರುವ ಈ ಜಲಪಾತ ನೋಡಲು ಅತ್ಯಂತ ಸುಂದರ ಮತ್ತು ಅದ್ಭುತವೂ ಆಗಿದೆ. ಕೂಡ್ಲು ತೀರ್ಥ ಜಲಪಾತವು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನಲ್ಲಿದೆ. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಬರುವ ಈ ಜಲಪಾತವು ಸೀತಾ ನದಿಯ ಉಗಮ ಸ್ಥಾನವಾಗಿದೆ. ಮೇಲಿನಿಂದ ಕೆಳಕ್ಕೆ ಸುಮಾರು 300 ಅಡಿ ಎತ್ತರದಿಂದ ರಭಸದಿಂದ ಸುರಿದು ಮುಂದೆ ಹರಿಯುತ್ತಾ ಬಾರ್ಕೂರು ಬಳಿ ಸುವರ್ಣ ನದಿಯಲ್ಲಿ ಸಂಗಮಿಸಿ ಉಡುಪಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅದರ ಮಧ್ಯೆ ಇದರ ನೀರನ್ನು ಜನರು ಕುಡಿಯಲು, ಕೃಷಿಗೆ ಮುಂತಾದ ಉಪಯೋಗಗಳಿಗೆ ಬಳಸುತ್ತಾರೆ. ಜಲಪಾತದಿಂದ ಉಂಟಾದ ನೈಸರ್ಗಿಕ ಕೊಳದ ನೀರಿಗೆ ನಾವು ಇಳಿಯಬಹುದು. ಪ್ರವಾಸಿಗರು ಇಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕು. ಎಚ್ಚರ ತಪ್ಪಿದರೆ ದೊಡ್ಡ ಅನಾಹುತಗಳು ಸಂಭವಿಸಬಹುದು. ಇಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ಮಳೆಗಾಲ ಮುಗಿದ ಕೂಡಲೇ, ಅಂದರೆ ಅಕ್ಟೋಬರ್ನಿಂದ ಏಪ್ರಿಲ್ ತಿಂಗಳು. ಮಳೆಗಾಲದಲ್ಲಿ ಹಲವು ವೇಳೆ ಈ ಜಲಪಾತದ ಪ್ರವೇಶವನ್ನು ಮುಚ್ಚಲಾಗುತ್ತದೆ. ಬರುವಾಗ ಆಹಾರ ನೀರು ತರುವುದು ಉತ್ತಮ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 3 ಗಂಟೆಯವರೆಗೆ ಪ್ರವೇಶಕ್ಕೆ ಅನುಮತಿ ಇರುತ್ತದೆ. ಇಲ್ಲಿಂದ ನಡುಪಾಲು ತಲುಪಿ ತಂಪು ಪಾನೀಯ ಕುಡಿದು ಸ್ವಲ್ಪ ವಿಶ್ರಾಂತಿ ಪಡೆದು ಆಗುಂಬೆ ಘಾಟಿಯ ಮೂಲಕ ಮತ್ತೆ ಪಯಣ ಮುಂದುವರಿಸಿದೆವು. ಆಗುಂಬೆ ಘಾಟಿ ಹತ್ತುವಾಗ ಜೋರಾದ ಮಳೆ ಬರುತ್ತಿತ್ತು. ಜೋರಾದ ಮಳೆ, ವಾರಾಂತ್ಯದ ಅಧಿಕ ವಾಹನಗಳಿಂದಾಗಿ ನಮ್ಮ ಪಯಣವು ನಿಧಾನವಾಗಿತ್ತು. ತಿರುವುಗಳಲ್ಲಿ ವಾಹನ ಸಂಚಾರವು ತುಂಬಾ ಜಾಗರೂಕತೆಯಿಂದ ಇರಬೇಕು. ಸ್ವಲ್ಪ ಎಚ್ಚರ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ದಾರಿಯಲ್ಲಿ ಬರುವ ಕೆಎಸ್ಆರ್ಟಿಸಿ ಬಸ್ಗಳ ಪಯಣವಂತೂ ತುಂಬಾ ಅಪಾಯಕಾರಿಯಾಗಿದೆ. ಈ ರೀತಿಯಾಗಿ ವಾಹನಗಳ ಹೆಚ್ಚಳದಿಂದಾಗಿ ಇಲ್ಲಿ ಸುರಂಗ ಮಾರ್ಗ ನಿರ್ಮಿಸಲು ಸರ್ಕಾರ ಮುಂದಾಗಿರುವುದು ನಮಗೆ ತಿಳಿದ ವಿಷಯ. ಇದರ ವಿರುದ್ಧ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಮಾತನಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತಿವೆ. ಮೊನ್ನೆ ಜುಲೈ 7, 2026ರಂದು ವಯನಾಡ್ನ ಸುರಂಗ ಮಾರ್ಗದ ನಿರ್ಮಾಣ ಕಾಮಗಾರಿಯ ಸ್ಥಳದಲ್ಲಿ ದೊಡ್ಡ ಮಟ್ಟದ ಭೂಕುಸಿತ ಸಂಭವಿಸಿ 7 ಮಂದಿ ಮೃತಪಟ್ಟರು. ಅದೇ ರೀತಿ 2026ರ ಏಪ್ರಿಲ್ನಲ್ಲಿ ನಮ್ಮ ಹುಲಿಕಲ್ ಘಾಟ್ನ ತಡೆಗೋಡೆ ನಿರ್ಮಾಣ ಸಮಯದಲ್ಲಿ ಉಂಟಾದ ಭೂಕುಸಿತದಲ್ಲಿ 3 ಕಾರ್ಮಿಕರು ಮರಣ ಹೊಂದಿದರು. ಇವಲ್ಲದೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮುಂತಾದ ಜಿಲ್ಲೆಗಳಲ್ಲಿ ಹಲವು ಭೂಕುಸಿತ ಸಂಭವಿಸಿ ಹಲವಾರು ಮಂದಿ ಮೃತಪಟ್ಟಿದ್ದಾರೆ. ಅದೇ ರೀತಿ ಪ್ರಕೃತಿಯು ನಾಶವಾಗಿದೆ. ಹೆಚ್ಚುತ್ತಿರುವ ಜನಸಂಖ್ಯೆ, ಆಧುನಿಕ ಜಗತ್ತಿನ ಓಟಕ್ಕೆ ಅಭಿವೃದ್ಧಿ ಅಗತ್ಯ. ಆದರೆ ಅವೈಜ್ಞಾನಿಕ ಕಾಮಗಾರಿ, ಲಂಗು ಲಗಾಮಿಲ್ಲದೆ ಭೂಮಿಯ ಒಡಲನ್ನು ಸೀಳುವುದರಿಂದ ಹಲವಾರು ದುರಂತಗಳು ಸಂಭವಿಸುತ್ತವೆ.
ಅದರಲ್ಲೂ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಈ ಆಗುಂಬೆಯಲ್ಲಿ ಸುರಂಗ ಮಾರ್ಗದಂತಹ ಯೋಜನೆಗಳು ಅಪಾಯಕಾರಿಯಾಗಿದೆ. ಇಲ್ಲಿ ಹಲವಾರು ವಿಧದ ಜೀವಿಗಳು ವಾಸಿಸುತ್ತವೆ. ಇತ್ತೀಚೆಗೆ ಇಲ್ಲಿ ಅಪರೂಪದ ಮರದಲ್ಲಿ ವಾಸಿಸುವ ಏಡಿ ಪ್ರಭೇದವೊಂದು ಪತ್ತೆಯಾಗಿದೆ. ಇದರ ಹೆಸರು ಕರಿಮರನಂಡು. ಇದು ಸಂಪೂರ್ಣವಾಗಿ ಮರದ ಮೇಲೆಯೇ ವಾಸಿಸುತ್ತದೆ. ಇವು ಮರ ಹತ್ತಲು ಉದ್ದನೆಯ ಕಾಲುಗಳು ಹಾಗೂ ಚೂಪಾದ ಉಗುರುಗಳಿವೆ. ವನ್ಯಜೀವಿ ಸಂಶೋಧಕ ಜೋಯಲ್ ಕೊರೆಯ, ಪವನ್ ಚಿಕ್ಕನಾರಾಯಣಸ್ವಾಮಿ, ವಿಜಯ್ ಕುಮಾರ್ ಜಂಟಿಯಾಗಿ ಇದರ ಸಂಶೋಧನೆ ನಡೆಸಿದ್ದಾರೆ. ಈಗ ಸಮಯ ಮಧ್ಯಾಹ್ನ 1 ಗಂಟೆ. ಈ ಸಮಯದಲ್ಲೂ ಕತ್ತಲಾವರಿಸಿದ ರಸ್ತೆಯಲ್ಲಿನ ಪಯಣವು ರೋಮಾಂಚನಗೊಳಿಸುವಂತಹದ್ದು. ಘಾಟಿ ಹತ್ತಿ ಆಗುಂಬೆಗೆ ಬಂದಾಗ ನಮಗೆ ಕಂಡ ದೃಶ್ಯವಿದು. ವಾತಾವರಣ ಮಂಜಿನಿಂದ ಮುಚ್ಚಿ ಮುಂದಿನ ದಾರಿಯು ಕಾಣುವುದಿಲ್ಲ. ಕಟ್ಟಡಗಳು ಮಂಜಿನಿಂದ ಮುಚ್ಚಿ ಹೋಗಿವೆ. ವಾಹನ ಸವಾರರು ಹೆಡ್ಲೈಟ್ ಹಾಕಿ ಜಾಗರೂಕತೆಯಿಂದ ವಾಹನ ಚಲಾಯಿಸುತ್ತಿದ್ದಾರೆ. ಇನ್ನೂ ಸ್ವಲ್ಪ ಮುಂದೆ ಬಂದ ಕೂಡಲೇ ವಾತಾವರಣ ಬದಲಾವಣೆಯಾಯಿತು. ಕೇವಲ 1-2 ಕಿಲೋಮೀಟರ್ ಒಳಗಿನ ಈ ವಾತಾವರಣದ ವ್ಯತ್ಯಾಸವು ನಮ್ಮನ್ನು ಇನ್ನಷ್ಟು ಚಿಂತನೆಗೆ ಒಳಪಡಿಸುತ್ತದೆ. ಮುಂದಿನ ನನ್ನ ಪಯಣ ಕನ್ನಡದ ಶ್ರೇಷ್ಠ ಕವಿ ಕುವೆಂಪು ಅವರ ಕವಿಮನೆ ಮತ್ತು ಕವಿಶೈಲ ಇರುವ ಕುಪ್ಪಲ್ಲಿಗೆ. ಕುಪ್ಪಲ್ಲಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಆಗುಂಬೆ ಪಟ್ಟಣದಿಂದ ಕುಪ್ಪಲ್ಲಿಗೆ ಹಲವು ದಾರಿಗಳ ಮೂಲಕ ನಮಗೆ ಸಂಚರಿಸಬಹುದು. ಆಗುಂಬೆಯಿಂದ ತೀರ್ಥಹಳ್ಳಿ ಪಟ್ಟಣಕ್ಕೆ ಹೋಗಬಹುದು ಮತ್ತು ಚಿಕ್ಕಮಗಳೂರಿನ ಕೊಪ್ಪ ಮೂಲಕವೂ ಹೋಗಬಹುದು. ಜಗತ್ತಿನಾದ್ಯಂತ ಕನ್ನಡದ ಕಂಪನ್ನು ಪಸರಿಸಿದ ಮಹಾನ್ ಕವಿ ಕುವೆಂಪು 1904 ಡಿಸೆಂಬರ್ 29ರಂದು ಜನಿಸಿದರು. 1994 ನವೆಂಬರ್ 11ರಂದು ಮರಣ ಹೊಂದಿದರು. ಇವರು ಬದುಕಿದ್ದು ಕನ್ನಡಕ್ಕಾಗಿ. ಕುಪ್ಪಲ್ಲಿಯ ಈ ಮನೆತನ ಭತ್ತದ ಗದ್ದೆ, ಅಡಿಕೆ ತೋಟ, ದನಕರು, ಆಲುಕಾಲು, ಸುತ್ತಮುತ್ತಲಿನ ಪ್ರದೇಶ ಮಲೆನಾಡಿನ ಸೌಂದರ್ಯವನ್ನು ಹೊದ್ದು ಮುಂದೆ ಬರುವ ಮಹಾಕವಿಯೊಬ್ಬನಿಗೆ ಅಣಿ ಮಾಡಿದಂತಿತ್ತು. ಮನೆಯ ಮುಂದೆಯೇ ಅಡಿಕೆ ತೋಟ, ಮನೆಯ 4 ಸುತ್ತಲೂ ಕಾಡಿನಿಂದ ಆವೃತವಾದ ಈ ಮನೆಯು ಕುವೆಂಪುರವರನ್ನು ಒಬ್ಬ ಕವಿಯಾಗಲು ಎಲ್ಲಾ ರೀತಿಯ ಪ್ರೇರಣೆ ನೀಡಿತು. ದೊಡ್ಡ ಮನೆಯಲ್ಲಿ ತುಂಬು ಕುಟುಂಬ, 7-8 ಮಂದಿ ಹೆಂಗಸರು, 3-4 ಜನ ಗಂಡಸರು, ಇವರ ಮಕ್ಕಳು ಒಟ್ಟಿಗೆ ಇದ್ದಂತಹ ಮನೆ. 1992ರಲ್ಲಿ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಲ್ಲಿ ಇದರ ಮೇಲುಸ್ತುವಾರಿಯಲ್ಲಿ. ನಾವೀಗ ಕಾಣುವ ಕವಿಮನೆ ಮತ್ತು ಕವಿಶೈಲದ ಪುನರ್ನಿರ್ಮಾಣ ಕಾರ್ಯದ ಕಾಮಗಾರಿಯನ್ನು 2000 ಇಸವಿಯ ಸಮಯದಲ್ಲಿ ಮಾಡಲಾಗಿದೆ. ಇಲ್ಲಿಂದ ನಾವು ಮೇಲಿನ ಕವಿಶೈಲಕ್ಕೆ ಹೋದೆವು. ಇವೆಲ್ಲ ಕುವೆಂಪು ಓಡಾಡಿದ ದಾರಿಗಳು. ಇಲ್ಲಿ ಹಲವೆಡೆ ಕುವೆಂಪು ಅವರ ಕವಿತೆಗಳನ್ನು ಕಲ್ಲುಗಳಲ್ಲಿ ಬರೆದಿಡಲಾಗಿದೆ. ಈ ಗುಡ್ಡಕ್ಕೆ ಮೊದಲು ಕುಪ್ಪಲ್ಲಿ ಗುಡ್ಡ ಎಂಬ ಹೆಸರಿತ್ತು. ಕುವೆಂಪು ಅವರೇ ಕವಿಶೈಲ ಎಂದು ಕರೆದರು. ಈಗ ನಾವು ಕಾಣುವ ಈ ಕಲ್ಲಿನ ಕಲಾಕೃತಿಗಳ ಹಿಂದಿನ ಚಿಂತಕರೆಂದರೆ ಕಲಾವಿದ ಕೆ.ಟಿ. ಶಿವಪ್ರಸಾದ್ ಹಾಗೂ ತೇಜಸ್ವಿ. ಈ ಕಲಾಕೃತಿಗಳ ಅರ್ಥ ಏನೆಂದು ನೋಡುಗರೆ ತಮಗೆ ತೋಚುವ ಅರ್ಥ ನೀಡಬೇಕು ಎಂಬುದು ಅವರ ಆಶಯ. ಇಲ್ಲೇ ಕುವೆಂಪು ಅವರನ್ನು ಸಮಾಧಿ ಮಾಡಲಾಗಿದೆ. ಈ ಪ್ರದೇಶಗಳು ಅರಣ್ಯ ಇಲಾಖೆಯದ್ದಾಗಿದೆ. ಇಲ್ಲಿನ ಈ ಕಲ್ಲುಗಳಿಗೆ, ಕಾಮಗಾರಿಗಳಿಗೆ ಬೇಕಾದ ಹಣವನ್ನು ಕಾಫಿ ಡೇ ಸಿದ್ಧಾರ್ಥರವರು ದೇಣಿಗೆಯಾಗಿ ನೀಡಿದ್ದಾರೆ. ಇಲ್ಲಿ ಕುವೆಂಪು ಅವರು ತಮ್ಮ ಸಮಯ ಕಳೆಯುತ್ತಿದ್ದರು. ಅವರ ಗೆಳೆಯರು ಇಲ್ಲಿಗೆ ಬರುತ್ತಿದ್ದರು. ಕುವೆಂಪು, ಬಿ.ಎಂ. ಶ್ರೀ, ಟಿ.ಎಸ್. ವೆಂಕಣ್ಣಯ್ಯರವರ ಸಹಿ ಇಲ್ಲಿ ಕಾಣಬಹುದು. ತೇಜಸ್ವಿಯವರ ಸಹಿಯೂ ಇಲ್ಲಿ ಇದೆ. ಕುವೆಂಪು ಅವರು ಸಂಜೆ ಹೊತ್ತು ಇಲ್ಲಿ ಸಮಯ ಕಳೆಯುತ್ತಿದ್ದರು. ಈ ವಾತಾವರಣ, ಹಸಿರು, ಸಂಜೆಯ ಸೂರ್ಯಾಸ್ತಮಾನದ ದೃಶ್ಯಗಳು ಕುವೆಂಪು ಅವರಲ್ಲಿ ನೂರಾರು ಚಿಂತನೆ, ಕತೆ, ಕಾವ್ಯಗಳನ್ನು ಹುಟ್ಟಿಸಿತು. ಸ್ವಲ್ಪ ಹೊತ್ತು ಇಲ್ಲಿ ಸಮಯ ಕಳೆದು ಪಯಣ ಕೊನೆಗೊಳಿಸಿದೆವು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.